ಟೈಮ್ 8:30 9 ಆಗುವಂತ. ಯಪ್ಪ ಯಪ್ಪ ಯಪ್ಪ, ನನ್ನ ಮತ್ತೆ ಫಸ್ಟ್ನೇ ದಿನಾನೇ ಈ ಥರ ಆದ್ರೆ ಹೆಂಗೆ ಮಾಡೋದೀಗ? ಅಲ್ಲ, 6:30ಗೆ ಎದ್ದು ನನಗೆ ಎದ್ದ ತಕ್ಷಣ ಕಾಫಿ ಬೇಕಂತ ಹೇಳ ಅತ್ತಿ, ಏನು ಮಾಡೋದೀಗ? ಅಯ್ಯೋ ದೇವ್ರೇ, ಫಸ್ಟ್ನೇ ದಿನಾನೇ ಈ ಥರ ಆಗ್ಬೇಕಾ? ಈಗ ಏನು ಬೈತಾರೋ ಏನೋ, ನೋಡೋಣ ನಡಿ. ಶೋಪ್ಸ್ ಅತ್ತೆ ಇಲ್ಲೇ ಇದ್ದಾರೆ ಕಣಿ, ಏನು ಮಾಡೋದು ಇವಾಗ? ಅಯ್ಯೋ ನನ್ನ ಕತಿ ಫಸ್ಟ್ನೇ ದಿನಾನೇ ಬೈಸ್ಕೊಡೋಂಗಾಯ್ತಲ್ಲೇ. ಹೊಡೆದ್ದು ಈ ಅಲಾರಾಮ್ ಹೊಡಿಲಿಲ್ಲ. ಅತ್ತೆ ಬಂತು, ನನ್ನ ಕತೆ ಮುಗೀತು. ಅತ್ತೆ, ಅದು ನಾನು 4 ಗಂಟೆಗೆ ಹೇಳ್ಬೇಕಂತ ಅಲಾರಾಮ್ ಇಟ್ಟಿದ್ದೆ ಅತ್ತೆ, ಆದ್ರೆ ಅದು ಅಲಾರಾಮ್ ಹೊಡ್ಕೊಳ್ಳೇ ಇಲ್ಲ. ನೋಡಮ್ಮ, ಮದುವೆ ಆಗಿ ಹೊಸ್ತ್ರಾಗದ್ರಿ, ಹಂಗಾಗಿ ನಾನು ಹೇಳಾರ್ದ ಮದುವೆ ಆಗಿ ಅಂತೇಳಿ ನಾ ಸಂಪ್ರದಾಯಗಳನ್ನು ಬಿಡಂಗಿಲ್ಲ. ನನ್ನ ಸಂಪ್ರದಾಯಗಳು ಏನೇನದಾನ ಅದನ್ನ ಮಾಡ್ಲೇಬೇಕಲ್ಲ. ಹಂಗಾಗಿ ಮದುವೆ ಆಗಿ ಹೊಸ್ತಾಗ ನಾನು ನಿನ್ನ ಕಡೆ ಕೆಲಸ ಮಾಡಂಗಿಲ್ಲ. ಅದಕ್ಕೆ ನಾನ ಮಾಡೀನಿಲ್ಲ. ನಿನ್ನ ಹೇಳಿದ್ದೆ, ಬಟ್ ನಾನು ನೆನಪರಿದ್ದೆ. ಏನು ಮತ್ತೆ ನನಗೆ ಮಾಡಿದ್ಲಲ್ಲ, ನಾನು ನೀನು ಮಾಡ್ಬೇಕಲ್ಲ ಮತ್ತೆ ಸಂಪ್ರದಾಯ. ಏನಿಲ್ಲ, ಎಲ್ಲ ನಾನು ಮಾಡೀನಿ. ಈಗ ಹೋಗಿ ಬಡ ಬಡ ಜಾಕ ಮಾಡು, ನೀನು ಹಾಸಿಗೆ ಎಲ್ಲ ಒಗದಕ್ಕೊಂಡು ಬಾ. ಯಾಕಂದ್ರೆ ನೀ ಒಂದ್ ವೇಳೆ ನಿಮ್ಮ ರಿಲೇಟಿವ್ ಯಾರ ಬಂದಿದ್ರೆ ಅವ್ರ ಕಡೆಯಿಂದ ಒಗದು ಹಾಕಿಸ್ತಿದ್ದೆ. ಬಟ್ ಏನ್ ಮಾಡೋದು, ಯಾರು ಇಲ್ಲ, ಏನ್ ಮಾಡಕ್ಕಾಗಲ್ಲ. ನಿಂದು ನಿನ್ ಗಂಡನ ಅರ್ಬಿಗಳು ನೀನ ಒಗದು ಹಾಕು, ಇಲ್ಲ ವಾಷಿಂಗ್ ಮಿಷಿನ್ಗಾರ ಹಾಕು. ಅವೇನೋ ಮಿಷಿನ್ಗಳು ಇರ್ತಾವಲ್ಲ, ಅದರ ಗರ್ರ ಅಂತ ತಿರುಗ್ತೈತಿ, ಅದ್ರ ಹಾಕಿಬಿಡು. ಆಮೇಲೆ ಹೋಗಿ ಒಂದ್ 2 ಚದಗಿ ತಲೆ ಮೇಲೆ ಹಾಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚ. ಅದು ಅದು ಅತ್ತೆ, ಸಾರಿ ರೀ ಅತ್ತೆ, ನಂಗೆ ಗೊತ್ತಾಗ್ಲಿಲ್ರಿ. ಇರ್ಲಿ ಪರವಾಗಿಲ್ಲ, ಫಸ್ಟ್ನೇ ದಿನಕ್ಕೆ ಆಗತ್ತಂಗ, ಏನಾಗಲ್ಲ. ಹೋಯ್ ಬಾ, ನೀ ಹೋಗು, ಜಾಕ ಮಾಡಿ ಬರೋ. ಆಯ್ತ್ರಿ, ಹೋಗು ಈಗ ಹೋಗು, ಇನ್ನೂ ಸ್ವಲ್ಪ ದಿನಕ್ಕೆ ಆಯ್ತು ನಿನಗೆ. ಹಲೋ ಮೀನಕ್ಕ, ಹಾ ನೀ ಹೇಳ್ದಂಗ ಮಾಡಿದ್ ನೋಡಿ ಇವತ್ತ. ಹಾ ಮತ್ತೇನ್ ಮಾಡ್ಬೇಕು? ಇವತ್ತ ನಾಳೆ 2 ದಿನ ಆಕಿ ಕೈಲಿ ಏನು ಕೆಲಸ ಮಾಡಿಸ್ಬೇಡ, ಎಲ್ಲ ನೀನ ಮಾಡ. ಆಮೇಲೆ ನಾ ಹೇಳ್ಕೊಡ್ತೀನಿ ಏನ. ಆಯ್ತಕ್ಕ. ಅತ್ತಿರಿ ಸ್ನಾನ ಮಾಡಿ ಬಂದೇನ್ರಿ, ಕುತ್ಕೊಳ್ರಿ. ಕುತ್ಕೋ. ಎಲ್ಲಿ ನಿನ್ ಗಂಡ ಹೋದ್ನ? ಇಲ್ರಿ ಅತ್ತೆ, ಒಳಗದಾರ್ರಿ. ಮತ್ತ ನಿಮ್ಮ ಮನೆ ಕಡೆ ಯಾರ್ಯಾರು ಅದಾರ? ಎಷ್ಟು ಜನ ಅದ್ರಿ ನೀವು? ನಾನು ನನ್ನ ತಂಗಿ ಅಷ್ಟೇ ರೀ, ನಾ ಇಬ್ರೇ ಇರ್ತೀವ. ಹೌದಾ, ನೀ ಏನ್ ಕಲ್ತಿ ಮತ್ತ? ನಂದು ಇಂಜಿನಿಯರಿಂಗ್ ಮುಗ್ದೈತ್ರಿ, ನಾನು ಇವ್ರ ಜೋಡಿನ ಅದ ಕಂಪ್ನ್ಯಾಗ ಕೆಲಸ ಮಾಡ್ತೀನಿ. ಹಂಗಾರ ನೀನು ಹೋಗ್ಬೇಕಣ ಈಗ ಹೊರಗ? ಇಲ್ರಿ ಅತ್ತೆ, ನಂದು ಈಗ ಮನ್ಯಾಗ ಕೆಲಸ ಐತೆ, ಹಂಗಾಗಿ ಮನ್ಯಾಗ ಮಾಡ್ತೀನಿ. ಚಲೋ ಆಯ್ತಾ. ನಿಮ್ಮ ಮಾವ ಬರ್ತಾನೆ ಈಗ, ಅವಂಗ ಬಿಸಿ ಬಿಸಿ ಕಾಫಿ ಬೇಕು, ನಾ ಮಾಡ್ಕೊಡ್ತೀನಿ. ಇವತ್ತೊಂದಿನ ಏನು ಮಾಡ್ಬೇಡ, ಹೋಗು ಕೊನೆಗೆ ಕುಂದ್ರ ಹೋಗು. ಗಿರ್ಜಿ ಒಂದ್ ಕಪ್ ಕಾಫಿ ಕೊಡ್ಲೆ. ಬರ್ರಿ ಕೊಡ್ತೀನಿ, ಕುಂದ್ರ ಬರ್ರಿ. ಮಗ ಎದ್ದನ ಇಲ್ಲ, ಸೊಸಿನ ಎದ್ದ ಇಲ್ಲ? ನಿಮ್ ಸಸಿ ಮುದ್ದು ಈಗ ಎದ್ದು ಹೋಗ್ಯಾಳ ನೋಡು. ಹಂಗ್ಯಾಕಂತಿ ಬಿಡ, ಈಗ ಹೊಸ ಮನಿ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳಕ ಟೈಮ್ ತಗೊಳತ್ತ. ತಗೋ, ಏನಾಗಲ್ಲ. ಟೈಮ್ ತಗೊಳ್ಳಿ, ನಾನ್ ನೋಡ್ತೀನಿ ಎಷ್ಟು ದಿನ ಟೈಮ್ ತಗೊಳತ್ತಂತೆ. ಏನ್ ಮಾಡೋದ್ ಬಿಡ, 4 ಜನ ಮಾತಾಡಕ್ ಕೊಡ್ತಾರ, ನಮ್ಗೆಲ್ಲ ಸಾಕಾಗ್ಬಿಡೈತಿ, ಹೊರಗೆ ಹೋಗಕ ಒಲ್ಲಾಗೈತಿ. ಇವತ್ತ ನಮ್ಮ ಮನಿ ಸೋಮಣ್ಣ ಅದಲ್ಲ, ಅವ ಏನಂದ ಗೊತ್ತನ, ಏನ್ ಸಂಸ್ಕಾರ ಕಲ್ಸಿರಿ ನಿಮ್ ಮಕ್ಕಳಿಗೆ, ಮದುವೆ ಮಾಡ್ಕೊಂಡ್ ಬಂದಾನಂತಲ್ಲ ಹುಡುಗಿ ಅಂತಾನ. ಅದ ಬೇಜಾರಾಗ್ಬಿಟ್ಟೈತಿ. ಅದಕ್ಕ ನಾ ಏನ್ ಮಾಡ್ಬೇಕಂತ ಮಾಡೀನಿ, ಒಂದ್ ಸಣ್ಣದಾಗಿ ರಿಸೆಪ್ಷನ್ ಇಟ್ಕೋಬೇಕಂತ ಮಾಡಿ ನೋಡ. ಏನ್ ರಿಸೆಪ್ಷನ್ ಬೇಡ, ಏನು ಬೇಡ. ಈಗೆಲ್ಲಾ ಸುದ್ದಿ ಎಲ್ಲಾ ಕಡೆನೂ ಮುಟ್ಟೈತಿ, ಏನ್ ಇಟ್ಕೊಂಡ್ರಿ ಏನ್ ಪ್ರಯೋಜನ ಇಲ್ಲ, ಏನ್ ಬೇಡ ತಗೋ. ಏನ್ ಅವ್ರಿಗೆ ಅನ್ನಕ್ ಬರಲ್ಲ, ಅವ್ರದ್ದು ವಯಸ್ಸಿದಾಗ ಎಲ್ಲ ಮಾಡ್ಕೊಂತವ, ಏನ್ ಅನ್ನಕ್ಕಾಗಲ್ಲ. ಇರ್ಲಿ, ಮಗಳು ಬರ್ತೀನಿ ಅಂತ ಗೊತ್ತೈತಲ್ಲ ನಿನಗೆ ಇವತ್ತ. ಹೇಳಾಳ ನಂಗೂ. ಅತ್ತರಿ, ಬೆಳಗ್ಗೆ ಉಪ್ಪಿಟ್ಟು ಚೆನ್ನಾಗಿತ್ರಿ, ಮಧ್ಯಾಹ್ನ ಅಡ್ಗೆ ಏನ್ ಮಾಡ್ರಿ? ಸಾಕು, ಏನ್ ವಿಷಯ ನೇರವಾಗಿ ಹೇಳ, ಏನ್ ಬೇಕಾಗೈತಿ ನಿನಗೆ ಇವಾಗ? ಅದಕ್ಕಿದು ಅಣ್ಣಲ್ಲ, ಏನಂತ ಹೇಳ. ನಿನ್ ಗಂಡ ಅಂತ ಆಫೀಸ್ಗೆ ಹೋದ, ನೀ ಅಂತ ಈಗ ಏನ್ ಮಾಡ್ತಿ ಹೇಳ. ಅದು ನಮ್ಮ ಅವ್ವನ ಮನೆಗೆ ಹೋಗ್ಬರ್ಬೇಕಂತ ಮಾಡೀನ್ರಿ, ನಮ್ಮ ಅಣ್ಣಂದು ಮದುವೆ ಆತಲ್ರಿ, ಅದಕ್ಕೆ. ಓಡೋಗಿ ಮದುವೆ ಆದ್ನಲ್ಲ, ಓಡೋಗಲ್ರಿ ಅತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆಗೇನ್ರಿ. ನಮ್ ಕಡೆ ಓಡೋಗಿ ಮದುವೆ ಆಗ್ಯಾರ ಅಂತಾರ. ಏನ್ ಸಮಾಚಾರ ಈಗ? ಅಲ್ಲಿಗೆ ಹೋಗತ್ತೆ ಈಗ? ಹ್ಞೂನ್ರಿ ಅತ್ತೆ, ಹೋಗ್ಬೇಕಂತ. ಅಲ್ಲ, ನಿಮ್ಮವ್ವ ಒಂದು ಫೋನ್ ಹಚ್ಚಿ ಹೇಳಿಲ್ಲ ನಮಗ, ಏನಾಗೈತಿ ಏನಿಲ್ಲ ಅಂತೆ. ನಮಗೆ ನಾವು ಬೀಗ್ರದಿ ಅನ್ನೋದರ ಗೊತ್ತೈತಿಲ್ಲ ನಿಮ್ಮ ಅವ್ವಗ. ಒಂದು ಫೋನ್ ಹಚ್ಚಿ ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ನೀ ಹೆಂಗ್ ಕಳಿಸ್ಕೊಡ್ಲಿ? ಏನ್ ಕಳ್ಸಂಗಿಲ್ಲ ಅತ್ತೆ. ಅದು ಪ್ಲೀಸ್ ಅತ್ತೆ, ಹೋಗ. ನಾನೀಗ ಕಿಟಿ ಪಾಟಿ ಹೋಗ್ಬೇಕು, ಡ್ರೆಸ್ ರೆಡಿ ಮಾಡ್ಕೋಬೇಕು ನಾನು. ಹೋಗ್ ಬಡ ಮನೆ ಕೆಲಸ ಮಾಡೋ. ಆಯ್ತ್ರಿ. ಹಲೋ, ಇವತ್ತು ಕಿಟಿ ಪಾಟಿಗೆ ಯಾವ ಡ್ರೆಸ್ ಹಾಕೋಬೇಕಂತ ಹೇಳಿರಿ? ಸೀರಿನಾ? ಆಯ್ತು, ರೆಡಿಯಾಗಿ ಬರ್ತೀನಿ ನಾನು. ಇವತ್ತು ಯೋಗ ಕ್ಲಾಸಿಗೆ ಏನು ಹೋಗಿಲ್ಲ, ಲೇಟ್ ಆಗಿದ್ದೀನಿ, ಚಳಿ ಐತಲ್ಲ ಅದಕ್ಕೆ. ಬರ್ತೀನಿ. ಅಮ್ಮ ಕಾಲು ಏನೋ ಕಾಲು ಅಂತಿದ್ರಲ್ಲ, ಕೊಡಿಲಿ ತಿಕ್ತೀನಿ. ಬೇಡ ಬಿಡೆ, ನಾ ಎಲ್ಲ ಹಚ್ಕೊಂತೀನಿ. ಇಲ್ಲ ಕೊಡಿಯತ್ತೆ, ನಾ ಎಲ್ಲ ತಿಕ್ತೀನಿ. ಅಷ್ಟೇ ಬಾ ಚಂದ ತಿಕ್ತೀನಿ ನೋಡುವ. ನಂಗೆ ಕಾಲು ನೋವು ಕಡಿಮೆ ಆಕತ್ ನೋಡು, ಬಾ ಚಂದ ತಿಕ್ತಿ. ಹುಣ್ರಿ ಅತ್ತೆ, ನಮ್ಮ ಅವ್ವಾಗೂ ಕಾಲು ನೋವು ಆದಾಗ ನಾನು ಹಿಂಗ ತಿಕ್ತಿದ್ದೇನ್ರಿ, ಅದಕ್ಕೆ ನಿನ್ ಕೈ ಗುಣ ಬಾ ಚಲೋ ಐತೆ ಅಂತಿದ್ದೇಳ್ರಿ ನನಗೆ.
ಮತ್ತೆ ಆಗ್ಲೇ ಏನೋ ಕೇಳಾಕತ್ತಿದ್ದಿಲ್ಲ ಅವನಂತೆ ಹೋಗ್ಕೊಂತ ಹೋಗ್ತೇನೆ. ಬ್ಯಾಡ್ ಬಿಡ್ರಿ ಅತ್ತೆ, ನೀವು ಬ್ಯಾಡ ಅಂದ್ರಾಕ್ ನಾ ಹೋಗೋದಿಲ್ರಿ, ಎಲ್ಲೂ ಹೋಗಂಗಿಲ್ರಿ, ನಿಮ್ ಕಡೆನೇ ಇರ್ತೀನಿ ನಾ. ಬ್ಯಾಡ್ರಿ ಅತ್ತೆ, ನೀವು ಬ್ಯಾಡ ಅಂದ್ರೆ ನಿಮ್ಮ ಮಾತು ಶಾಸನ ಇದ್ದಂಗ, ನಾವು ನಿಮ್ಮ ಮಾತು ದಾಟಿ ಎತ್ತಾನು ಹೋಗಂಗಿಲ್ಲ. ಇರ್ಲಿ ಇರ್ಲಿ, ನಾನು ಕಿಟಿ ಪಾಟಿಗೆ ಒಂದು 11ಕ್ಕೆ ಹೋಗಿ ಬರ್ತೀನಿ. 11ಕ್ಕೆ ಹೋಗಿ ಬಂದ ತಕ್ಷಣ ನೀನು 12ಕ್ಕೆ ಹೋಗು. ರಾತ್ರಿ ಏನು ಹೋಗಂಗಿಲ್ಲ. ಕಿಟಿ ಪಾಟಿ ಅಂತಂದ್ರೆ ಏನು ಅದೇನಿಲ್ಲ, ಬರೀ ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಯಾಕಿದೆ ಅದಾಡ ಕ್ಯೂಡಿದ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಹೊಂಟೀನಿ. ಹಿಂಗೋಗಿ ಹಿಂಗೆ ಬರ್ತೀನಿ 2 ನಿಮಿಷನಾಗ. ನೀ ಹೋಗಿ ಬಿಡಕಂತೇನ? ಬ್ಯಾಡ್ ಬಿಡ್ರಿ ಅತ್ಯ, ನಿಮ್ಗೆ ನಮ್ಮ ಅವ್ರು ಏನು ಹೇಳಿಲ್ಲ ಅಂದ್ರೆ ನಿಮಗಿಲ್ಲದ ಮರ್ಯಾದೆ ನನಗೆ ಬೇಕನ? ಬ್ಯಾಡ್ರಿ. ಇಲ್ಲಿ ತಗೋ, ಪಾಪ ಅವರು ದುಃಖದಾಗ ಮರೆದಿರ್ತಾರ, ಮಗ ಹಂಗೆ ಮಾಡ್ಯಾನ ಅಂತ ಹೇಳಿ. ಏನಾಗಲ್ಲ, ಹೋಗಿ ಬಾ ನೀನು. ನಿನ್ ಗಂಡಕ್ಕೆ ಸಾಯಂಕಾಲ ಬಂದು ಕರ್ಕೊಂಡು ಹೋಗಂತೇಳ. ಒಂದ್ 2 ದಿನ ಇದ್ ಬಾ, ನಾ ಎಲ್ಲ ಮಾಡ್ಕೊಂತೀನಿ. ಕೆಲ್ಸದಾಕಂದ್ರು ಬರ್ತಾಳ, ಆಗಿನ ಕಡೆ ಎಲ್ಲ ಹಚ್ಚಿಸಿ ಮಾಡಿಸ್ತೀನಿ. ಆಯ್ತು ರೀತ್ಯ. ಕಾಲ್ನು ಕಡಿಮೆ ಆತ್ರಿ? ಆತ್ ನೋಡುವ. ಆಯ್ತು, ನೀ ಹೋಗು ತಿನ್ನೋಗಿ ಏನಾರ. ಇಷ್ಟ ನೋಡ್ರಿ, ನಮ್ಮ ಅತ್ತಿನ ಪಟಾಯಿಸೋದೇನು ಭಾಳ ತತ್ತಲ್ಲ, ಬಟ್ ಆದ್ರೂ ಒಂದಿಟ್ಟು ಕಷ್ಟ ಆಗುತ್ತೊಮ್ಮೆ.